ದಿನೇ ದಿನೇ ಬೆಂಗಳೂರಿನ ವಾಹನ ದಟ್ಟಣೆ ಹೆಚ್ಚುತ್ತಿದೆ. ಮುಖ್ಯವಾಗಿ ಬೆಳಗಿನ ಹಾಗೂ ಸಂಜೆಯ ಸಮಯದಲ್ಲಿ ಗರಿಷ್ಠ ಮಿತಿಯನ್ನು ತಲುಪುತ್ತಿದೆ. ನಿಷೇಧಿಸಿದ ಸ್ಥಳಗಳಲ್ಲಿ ವಾಹನ ನಿಲುಗಡೆಯು ಶಾಲಾ ಪ್ರದೇಶಗಳಲ್ಲಿ, ವಾಣಿಜ್ಯ ಪ್ರದೇಶ ಹಾಗೂ ಜನನಿಬಿಡ ಪ್ರದೇಶಗಳಲ್ಲಿ ಹೆಚ್ಚುತ್ತಿದೆ. ಬೆಂಗಳೂರು ವಾಹನ ಸಂಚಾರ ನಿಗಮವು ನಿಷೇಧಿಸಿದ ಸ್ಥಳಗಳಲ್ಲಿ ನಿಲ್ಲಿಸಿದ ವಾಹನಗಳನ್ನು ಎಳೆದೊಯ್ದು ಸಂಚಾರ ಸರಾಗವಾಗಿ ಸಾಗಲು ಸಹಕರಿಸುತ್ತಿದ್ದಾರೆ. ಬೆಂಗಳೂರು ನಗರದ ಇತ್ತೀಚಿನ ದಿನಗಳಲ್ಲಿ ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇರೋದ್ರಿಂದ ನಾವು ಹೆಚ್ಚಿಗೆ ಟೋಯಿಂಗ್ ಅನ್ನು ನಾವು ಶುರು ಮಾಡಿದ್ದೇವೆ. ಟೋಯಿಂಗ್ ಮಾಡಿದಾಗ ಯಾವುದೇ ಟೋಯಿಂಗ್ ಗಾಡಿ ಮಾಡಿದಂಥ ವಾಹನಗಳ ಮಾಲೀಕರಾಗಲಿ, ಡ್ರೈವರ್ ಆಗಲಿ ಅದನ್ನು ಸಂತೋಷವಾಗಿ ಸ್ವಾಗತ ಮಾಡೋದಿಲ್ಲ. ಅವರು ಅದನ್ನು ಪ್ರಶ್ನೆ ಮಾಡಿ ಅಥವಾ ಆರ್ಗ್ಯೂ ಮಾಡಿ ಅಥವಾ ವಾಗ್ವಾದಕ್ಕೆ ಇಳಿದು ಅದನ್ನೊಂದಷ್ಟು ರೋಡ್ನಲ್ಲಿ ವಾಗ್ವಾದ ಮಾಡ್ತಾರೆ. ಅದನ್ನು ನೀವು ಈ ವಿಡಿಯೋ ನೋಡಿ ನೀವು ಇದನ್ನು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ತಾಳ್ಮೆಯಿಂದ ಯಾವ ರೀತಿ ಈ ಜನಗಳನ್ನು ನಿಭಾಯಿಸಿ ಕೂಡ ಟ್ರಾಫಿಕನ್ನು ಹೆಚ್ಚಾಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನಿಮಗೆ ತಿಳಿಯ ಮಾಡಿಕೊಡುತ್ತದೆ. ಟೋಯಿಂಗ್ ವಾಹನ ಗಸ್ತಿನಲ್ಲಿದ್ದಾಗ ನೋ ಪಾರ್ಕಿಂಗ್ಗಳಲ್ಲಿ, ಪೇಯ್ಡ್ ಪಾರ್ಕಿಂಗ್ಗಳಲ್ಲಿ, ವಾಹನ ದಟ್ಟಣೆ ಇರುವ ಪ್ರದೇಶಗಳಲ್ಲಿ ಗಮನಿಸಬೇಕು. ವಾಹನಗಳು ಸರಿಯಾದ ಕ್ರಮದಲ್ಲೇ ನಿಲ್ಲಿಸಿರಬೇಕು. ನೋ ಪಾರ್ಕಿಂಗ್ಗಳಲ್ಲಿ, ಡಬಲ್ ಪಾರ್ಕಿಂಗ್ಗಳಲ್ಲಿ, ಇಂಟರ್ಸೆಕ್ಷನ್ಗಳಲ್ಲಿ ನಿಲ್ಲಿಸಿದ್ದರೆ ಎಳೆದೊಯ್ಯಬಹುದು. ನೆನಪಿರಲಿ, ಕ್ಯಾಮರಾ, ಮೆಗಾಫೋನ್, ಪೊಲೀಸ್ ಟೇಪ್, ಹಗ್ಗ, ಕ್ಲ್ಯಾಂಪ್ ಇಟ್ಟುಕೊಂಡಿರಬೇಕಾಗುತ್ತದೆ. ಯಾವುದಾದರೂ ವಾಹನ ನಿಲುಗಡೆ ಉಲ್ಲಂಘನೆ ಕಂಡುಬಂದಲ್ಲಿ ಸರಿಯಾದ ಕ್ರಮ ಅನುಸರಿಸಿ ವಾಹನ ಎಳೆದೊಯ್ಯಬೇಕಾಗುತ್ತದೆ. ಮೊದಲು ನಿಷೇಧಿಸಿದ ಸ್ಥಳದೊಂದಿಗೆ ವಾಹನದ ಛಾಯಾಚಿತ್ರ ತೆಗೆದು ವಾಹನದ ನೋಂದಣಿ ಸಂಖ್ಯೆಯನ್ನು ನೋಂದಾಯಿಸಿಕೊಂಡು ಧ್ವನಿವರ್ಧಕದ ಮುಖಾಂತರ ನೋಂದಣಿ ಸಂಖ್ಯೆಯನ್ನು ಪ್ರಕಟಿಸಬೇಕು. ಇದರೊಳಗಾಗಿ ವಾಹನ ವಾರಸುದಾರರು ಬಂದರೆ ನಿಷೇಧಿಸಿದ ಸ್ಥಳದಲ್ಲಿ ನಿಲ್ಲಿಸಿದ್ದಕ್ಕಾಗಿ ಇನ್ಯಾವುದೇ ಸಂಚಾರಿ ಉಲ್ಲಂಘನೆ ಇದ್ದಲ್ಲಿ ಅದರ ದಂಡವನ್ನು ತೆರಬೇಕಾಗುತ್ತದೆ. ವಾಹನ ಎಳೆದೊಯ್ಯುವ ಕ್ಷಣದಲ್ಲಿ ವಾಹನ ವಾರಸುದಾರರು ಬಂದರೆ ನಿಷೇಧಿಸಿದ ಸ್ಥಳದಲ್ಲಿ ನಿಲುಗಡೆ, ವಾಹನ ಎಳೆದೊಯ್ಯುವ ಶುಲ್ಕ ಮತ್ತು ಸಂಚಾರಿ ಉಲ್ಲಂಘನೆಯ ದಂಡವಿದ್ದಲ್ಲಿ ಭರಿಸಬೇಕಾಗುತ್ತದೆ. ಅದೇ ಕ್ಷಣದಲ್ಲಿ ವಾಹನವನ್ನು ಹಿಂದಿರುಗಿಸಲಾಗುತ್ತದೆ. ವಾಹನ ಎಳೆದೊಯ್ಯುವ ಕ್ಷಣದಲ್ಲಿ ಬೇರ್ಯಾವುದೇ ವಾಹನ ಸಂಚಾರಿ ಉಲ್ಲಂಘನೆ ಮಾಡಿದರೆ ಆ ವಾಹನಕ್ಕೆ ಕ್ಲ್ಯಾಂಪ್ ಹಾಕಿ ಪ್ರತ್ಯೇಕ ಶುಲ್ಕ ₹100 ವಿಧಿಸಬೇಕಾಗುತ್ತದೆ. ವಾಹನ ವಾರಸುದಾರರು ಬಾರದಿದ್ದಾಗ ವಾಹನವನ್ನು ಹತ್ತಿರದ ಸಂಚಾರಿ ಪೊಲೀಸ್ ಠಾಣೆಗೆ ಎಳೆದೊಯ್ಯಬೇಕು. ತಕ್ಷಣವೇ ಠಾಣೆಗೆ ವಾಹನದ ಮಾಹಿತಿಯನ್ನು ಟೆಲಿಫೋನ್, ವಾಟ್ಸಾಪ್ ಅಥವಾ ವೈರ್ಲೆಸ್ ಮುಖಾಂತರ ತಿಳಿಸಬೇಕು. ಎಳೆದೊಯ್ಯಲಾದ ವಾಹನವು ನಿಗದಿತ ಸ್ಥಳದಲ್ಲಿ ನಿಲ್ಲಿಸಲಾಗುವುದು. ವಾರಸುದಾರರು ವಾಹನ ಹಿಂಪಡೆಯಲು ಬಂದಾಗ ಆರ್ಸಿಯನ್ನು ಪಡೆದು ಖಚಿತಪಡಿಸಿಕೊಳ್ಳಬೇಕು. ನಿಷೇಧಿತ ಸ್ಥಳದಲ್ಲಿ ನಿಲ್ಲಿಸಿದ್ದಕ್ಕಾಗಿ ಮತ್ತು ಬೇರ್ಯಾವುದೇ IMV ಉಲ್ಲಂಘನೆ ವಾಹನ ಎಳೆದೊಯ್ಯುವ ಶುಲ್ಕ ಭರಿಸಬೇಕಾಗುತ್ತದೆ. ನೆನಪಿರಲಿ, ಎಳೆದೊಯ್ಯುವ ಶುಲ್ಕ ವಾಹನದ ಮೇಲೆ ನಿಗದಿಪಡಿಸಲಾಗುತ್ತದೆ. ಸಾಮಾನ್ಯವಾಗಿ ವಾಹನ ವಾರಸುದಾರರು 2 ರಸೀತಿಗಳನ್ನು ನೋಡಿ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ. ವಿವರಿಸಿ ತಿಳಿಸಿ. ಎಳೆದೊಯ್ಯುವ ಕಾರ್ಯವು ಸರ್ಕಾರಿ ವಾಹನ ಮತ್ತು ಖಾಸಗಿ ವಾಹನದ ಮೇಲೆ ಅನುಗುಣವಾಗಿರುತ್ತದೆ. ಎಳೆದೊಯ್ಯುವ ಕಾರ್ಯ ಸರ್ಕಾರಿ ವಾಹನದಲ್ಲಾಗಿದ್ದರೆ ಬ್ಲ್ಯಾಕ್ ಪರಿಯ ಒಂದು ರಸೀತಿಯಲ್ಲಿ ಎಳೆದೊಯ್ಯುವ ಶುಲ್ಕ ಮತ್ತು ದಂಡವಿರುತ್ತದೆ. ಎಳೆದೊಯ್ಯುವ ಕಾರ್ಯ ಖಾಸಗಿ ವಾಹನದಲ್ಲಾಗಿದ್ದರೆ ಬ್ಲ್ಯಾಕ್ ಪರಿಯ ಒಂದು ರಸೀತಿ ಮತ್ತು ಕೈಪಿಡಿಯ ರಸೀತಿಯನ್ನು ನೀಡಲಾಗುತ್ತದೆ. ಎಳೆದೊಯ್ದ ವಾಹನವನ್ನು ದಂಡ ಕಟ್ಟಿದ ನಂತರ ತಕ್ಷಣ ಬಿಡಬೇಕು. ಪ್ರತಿದಿನ ರಿಜಿಸ್ಟರ್ನಲ್ಲಿ ವಾಹನದ ವಿವರಗಳೊಂದಿಗೆ ನಮೂದಿಸಬೇಕು. ಇದರಿಂದಾಗಿ ಉಲ್ಲಂಘನೆ ಮಾಡಿದ ಪ್ರತಿ ವಾಹನದ ವಿವರ ಠಾಣೆಯಲ್ಲಿ ಸಿಗುತ್ತದೆ. ಬ್ಲ್ಯಾಕ್ಬೆರಿಯಲ್ಲಿ 48 ಗಂಟೆಗಳಲ್ಲಿ ದಂಡ ಕಟ್ಟದ ವ್ಯಕ್ತಿಯ ಮಾಹಿತಿಯನ್ನು ಪಡೆದು ಸ್ಪಂದಿಸಲು ಯತ್ನಿಸಬೇಕು. ವಾರಸುದಾರ ನಿಗದಿತ ಸಮಯದಲ್ಲಿ ನ್ಯಾಯಾಲಯ ಅಥವಾ ಪೊಲೀಸ್ ಠಾಣೆಗೆ ಹಾಜರಾಗಿ ತಮ್ಮ ವಾಹನ ಪಡೆಯಬೇಕಾಗುತ್ತದೆ. ಪಡೆಯದಿದ್ದಲ್ಲಿ ವಾಹನವನ್ನು ಹರಾಜು ಹಾಕಲಾಗುತ್ತದೆ. ಬ್ಲ್ಯಾಕ್ಬೆರಿ ಹೊಂದಿರುವಂತಹ ಅಧಿಕಾರಿಗಳು ಮಾತ್ರ ಟೋಯಿಂಗ್ ಮಾಡಬಹುದು. ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಪ್ರಯಾಣಿಕರಿಗೆ ತಿಳುವಳಿಕೆ ಮೂಡಿಸಿ ಪಾರ್ಕಿಂಗ್ ರೂಲ್ಸ್ ಮತ್ತು ಟ್ರಾಫಿಕ್ ರೂಲ್ಸ್ ಬಗ್ಗೆ ತಿಳುವಳಿಕೆ ಕೊಟ್ಟು ಸ್ಮೂತ್ ಟ್ರಾಫಿಕ್ ಮಾಡಿಸುವಂಥ ಕೆಲಸ ಮಾಡಬೇಕಾಗುತ್ತೆ.